ಪ್ರೀತಿಯ ದೇವಜನರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಹೆಚ್ಚೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ದೇವರು ನಮ್ಮ ಕೂಡ ಇದ್ದಾನೆ ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂತ ದೇವರ ವಾಕ್ಯದ ಭಾಗ ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನ. ಮತ್ತಾಯ 28:20. ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂತ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನ ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರು ನಮ್ಮ ಕೂಡ ಇದ್ದಾನೆ. ಆತನು ನಮ್ಮನ್ನ ಒಂಟಿಗರನ್ನಾಗಿ ಬಿಡುವ ದೇವರಲ್ಲವೇ ಅಲ್ಲ. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇಲ್ಲಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ನೋಡಿ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ. ಯಾರಿಗೆ ಯೇಸು ಕ್ರಿಸ್ತನ ಹೇಳಿದ? ಇಲ್ಲಿ ದೇವರ ವಾಕ್ಯವನ್ನು ಗಮನಿಸುವಾಗ ಮತ್ತಾಯ ಮೊದಲನೇ ಅಧ್ಯಾಯದಲ್ಲಿ, ಮತ್ತಾಯನು ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯದಲ್ಲಿ ದೇವರು ನಮ್ಮ ಸಂಗಡ ಇರುವವನಾಗಿ ಇಮ್ಯಾನ್ಯುಯಲ್ ಎಂಬ ಹೆಸರಿನಲ್ಲಿ ಆತನು ಪ್ರಕಟವಾಗಿದ್ದಾನೆ. ಈಗ ಅದೇ ದೇವರು ನೇರವಾಗಿ ಈಗ ಆತನು ಮಾತನಾಡ್ತಿದ್ದಾನೆ. ಅದೇ ಯೇಸು ಕ್ರಿಸ್ತನು ಮಾತನಾಡ್ತಿದ್ದಾನೆ. ಇಲ್ಲಿ ಸಂದರ್ಭ, ಯೇಸು ಕ್ರಿಸ್ತನು ಈಗ ಭೂಮಿಯಲ್ಲಿ ಮನುಷ್ಯನಾಗಿ ಬಂದಿದ್ದಾನೆ. ತನ್ನ 30ನೇ ವರ್ಷದ ಪ್ರಾಯದಲ್ಲಿ ಆತನು ದೀಕ್ಷಾಸ್ನಾನ ಹೊಂದಿ ಅಭಿಷಕ್ತನಾಗಿ ಈಗ ಆತನು 3.5 ವರ್ಷದ ಒಂದು ರಭಸದ ಸೇವೆಯನ್ನು ಆತನು ಮಾಡ್ತಾನೆ. ಆತನ ಸೇವೆ, ಆತನ ಜೀವಿತವೆಲ್ಲವೂ ತಂದೆ ದೇವರ ಚಿತ್ತವನ್ನ ನೆರವೇರಿಸುವುದೇ ಆಗಿತ್ತು. ದೇವರು ಆತನಿಗೆ ನೇಮಕ ಮಾಡಿದ ಪ್ರತಿ ಕೆಲಸವನ್ನ ಆತನು ಚಾಚೂ ತಪ್ಪದೆ, ಸ್ವಲ್ಪವೂ ಕೊರತೆ ಇಲ್ಲದೆ ಆತನೆಲ್ಲವನ್ನ ಸ್ಪಷ್ಟವಾಗಿ ಮಾಡಿ ಆತನು ಅದನ್ನು ಪೂರೈಸಿದ್ದಾನೆ. ನಂತರದಲ್ಲಿ ಆತನು ಕಲ್ವಾರಿ ಶಿಲುಬೆ ಮೇಲೆ ಇಡೀ ಲೋಕದ ಮನುಷ್ಯರ ರಕ್ಷಣಾರ್ಥವಾಗಿ ತನ್ನನ್ನೇ ಯಜ್ಞ ಬಲಿಯಾಗಿ ತನ್ನನ್ನು ಅರ್ಪಿಸಿಕೊಂಡಿದ್ದಾನೆ. ತನ್ನ ರಕ್ತ ಸುರಿಸಿದ್ದಾನೆ. ಆ ರಕ್ತದಲ್ಲಿ ನಮ್ಮನ್ನು ಶುದ್ಧೀಕರಿಸಿ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ತನ್ನ ಪ್ರಾಣವನ್ನು ಅರ್ಪಿಸಿ ಜೀವದಿಂದ ಎದ್ದು ಬಂದಿದ್ದಾನೆ. 40 ದಿವಸ ಶಿಷ್ಯರೊಂದಿಗೆ ಇದ್ದು ಅವರಿಗೆ ಸಾಕಷ್ಟು ಸಂಗತಿಗಳನ್ನ, ತನ್ನ ಕುರಿತಾದ ಪ್ರಕಟಣೆಗಳನ್ನ ಆತನು ದೇವರ ವಾಕ್ಯದಿಂದ ಬೋಧಿಸಿ ಈಗ ಆತನು 40ನೇ ದಿವಸಕ್ಕೆ ಪರಲೋಕಕ್ಕೆ ಏರಿ ಹೋಗುವ ಸಂದರ್ಭ. ತನ್ನ ಆಪ್ತ ಶಿಷ್ಯ ವಲಯವನ್ನ ಹತ್ತಿರಕ್ಕೆ ಕರೆದಿದ್ದಾನೆ. ಅವರಿಗೆ ಉಪದೇಶಗಳನ್ನ ಮಾಡಿ ಈಗ ಅವರನ್ನು ಆಶೀರ್ವದಿಸಿದ್ದಾನೆ. ಆ ಸಂದರ್ಭದಲ್ಲಿ ಅವರಿಗೆ ಒಂದು ಅಪ್ಪಣೆ ಕೊಡ್ತಾನೆ. ಈಗ ಆತನು ಯೇಸು ಕ್ರಿಸ್ತನ ಕುರಿತಾದ ಸಾಕ್ಷಿಯನ್ನು, ದೇವರು ಹೇಗೆ ಮನುಷ್ಯರನ್ನ ಯೇಸು ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನೆ, ಕಲ್ವಾರಿ ಶಿಲುಬೆಯಲ್ಲಿ ಆತನು ಮಾಡಿದ ರಕ್ಷಣಾ ಕಾರ್ಯ, ಇದನ್ನ ಜಗತ್ತಿಗೆಲ್ಲ ಹೇಳಿ ಜನರು ಸಹ ಯೇಸು ಕ್ರಿಸ್ತನ ನಂಬಿ ರಕ್ಷಣೆ ಹೊಂದಲೇ ಎನ್ನುವಂತ ಉದ್ದೇಶದಿಂದ ಅವನೀಗ ಲೋಕದ ಎಲ್ಲೆಡೆಗೆ ಆತನು ಕಳಿಸ್ಲಿಕ್ಕಿದ್ದಾನೆ. ತನ್ನ ಶಿಷ್ಯರನ್ನ ಈಗ ಜಗತ್ತಿನ ನಾನಾ ಭಾಗಗಳಿಗೆ ಈಗ ಆತನು ಕಳಿಸ್ಲಿಕ್ಕಿದ್ದಾನೆ. ಪ್ರೇರೆ, ಇದು ಸುಲಭದ ವಿಷಯವಲ್ಲ. ಒಬ್ಬ ವ್ಯಕ್ತಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವಂಥದ್ದು ಅಷ್ಟು ಸುಲಭ ಅಲ್ಲ. ಪರಿಚಯವಿಲ್ಲದ ಜನ, ಪರಿಚಯವಿಲ್ಲದ ಸಂಪ್ರದಾಯಗಳು, ಪರಿಚಯವಿಲ್ಲದ ಜೀವನ ಪದ್ಧತಿಗಳು, ಪರಿಚಯವಿಲ್ಲದಂಥ ಊಟದ ಶೈಲಿಗಳು, ಪರಿಚಯವಿಲ್ಲದ ಭಾಷೆ, ಹೀಗೆ ನಾನಾ ಸಂಗತಿಗಳೆಲ್ಲ ಬದಲಾಗ್ತದೆ. ಹಾಗೆ ಈಗ ಯೇಸುವಿನ ಶಿಷ್ಯರೀಗ ಎಲ್ಲೆಲ್ಲಗಳನ್ನ ದಾಟಿ ಹೋಗ್ತಾರೆ. ತಮಗೆ ಪರಿಚಯವಿಲ್ಲದಂಥ ನಾಡಿನೊಳಗೆ ಅವರು ಹೋಗ್ತಾರೆ. ಅಲ್ಲಿಯ ಜನರು ಅಪರಿಚಿತರು, ಅಲ್ಲಿಯ ಭಾಷೆ ಅವರಿಗೆ ಹೊಸತು, ಅಲ್ಲಿಯ ಜೀವನ ಶೈಲಿ ಇವರಿಗೆ ಸಂಬಂಧವಿಲ್ಲದ್ದು. ಇದರ ನಡುವೆ ಹೋಗ್ತಾರೆ. ಇವರಲ್ಲಿ ಒಬ್ಬಂಟಿಗರಾಗಿ ಹೋದಾಗ ಜನರು ಇವ್ರನ್ನ ಸೇರಿಸಿಕೊಳ್ಳಲೂಬಹುದು, ಜನರು ಇವ್ರನ್ನ ವಿರೋಧಿಸಲೂಬಹುದು. ಇವರಲ್ಲಿ ಸಾರುವಂತ ವಿಷಯಕ್ಕೆ ಅವರು ಕಿವಿಗೊಡಲಬಹುದು ಅಥವಾ ಅದನ್ನ ವಿರೋಧಿಸಿ ಇವ್ರನ್ನ ಹಿಂಸಿಸಲೂಬಹುದು. ಇವರ ಪರಿಸ್ಥಿತಿ ಹೇಗೋ ಗೊತ್ತಿಲ್ಲ. ಆದರೆ ಹೋಗುವಂತ ಶಿಷ್ಯರೆಲ್ಲರೂ ಈಗ ಒಬ್ಬಂಟಿಗರಾಗಿ ಏಕಾಂಗಿಯಾಗಿ ಅವರು ಒಂದೊಂದು ಸ್ಥಳಕ್ಕೆ ಅವರು ಹೋಗ್ಲಿಕ್ಕಿದ್ದಾರೆ. ಯೇಸು ಕ್ರಿಸ್ತನವರಿಗೆ ಹೇಳ್ತಾನೆ, ನಾನು ನಿಮ್ಗೆ ಆಜ್ಞಾಪಿಸೋದನ್ನೆಲ್ಲ ಕಾಪಾಡಿಕೊಳ್ಳೋದಕ್ಕೆ ಅವರಿಗೆ ಉಪದೇಶ ಮಾಡಿ. ಇವರು ಹೋಗಿದ ಸ್ಥಳದಲ್ಲೇ ಈಗ ಉಪದೇಶ ಮಾಡಬೇಕಾಗಿದೆ. ಕರ್ತನೆ ಆಜ್ಞಾಪಿಸಿದ ಕೆಲಸಗಳನ್ನೆಲ್ಲ ಇವ್ರು ಮಾಡಬೇಕಾಗಿದೆ. ಈಗ ಯೇಸು ಕ್ರಿಸ್ತನವರಿಗೆ ಈಗ ಆಶ್ವಾಸನೆ ಕೊಡ್ತಿದ್ದಾನೆ, ವಾಗ್ದಾನ ಕೊಡ್ತಿದ್ದಾನೆ. ಏನದು ವಾಗ್ದಾನ? ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಹಾಗಾದ್ರೆ ಸುವಾರ್ತೆ ಸಾರುವುದಕ್ಕಾಗಿ ಆತನು ನೇಮಿಸಿದ ಒಂದು ಕಾಲಘಟ್ಟವಿದೆ. ಹಾಗಾದ್ರೆ ಅಲ್ಲಿಯವರೆಗೂ ಜನರು ಸುವಾರ್ತೆಯನ್ನ ಕೇಳಿ, ಯೇಸು ಕ್ರಿಸ್ತನ ಕುರಿತಾದ ವಿಷಯವನ್ನು ಕೇಳಿ ಆತನಲ್ಲಿ ನಂಬಿಕೆ ಇಡುವಂತೆ ಇದು ಸಾರೋಣವಾಗುವವರೆಗೂ, ಆ ಕಾಲಘಟ್ಟದವರೆಗೂ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ, ಆತ ಸ್ಪಷ್ಟವಾಗಿ ಹೇಳ್ತಾನೆ, ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಎಂತ ಆಶ್ಚರ್ಯದ ಮಾತು! ಆತನ ಶಿಷ್ಯರಲ್ಲಿ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗಿದ್ದಾರೆ. ಒಂದು
ವಿಶ್ಲೇಷಣೆ ಹೇಗೆ ಹೇಳ್ತದೆ? ಯೆರೂಸಲೇಮ್ ಪಟ್ಟಣಕ್ಕೆ ಯೆರೂಸಲೇಮ್ ಕೋಟೆ, ಆ ಕೋಟೆಗೆ 12 ಬಾಗಿಲು, ಒಂದೊಂದು ದಿಕ್ಕಿಗೆ 3 ಬಾಗಿಲು ಹೆಚ್ಚು ಕಮ್ಮಿ ಬರ್ತದೆ. ಹಾಗಾದ್ರೆ ಪ್ರಪಂಚದ ನಕ್ಷೆಯನ್ನ ಇಟ್ಟು ಯೆರೂಸಲೇಮ್ ಪಟ್ಟಣ, ಅದರ ಆ ಕೋಟೆಯ ಒಂದೊಂದು ದಿಕ್ಕಿನ 3 ಬಾಗಿಲುಗಳಿಂದ ನಾವು ಹಾಗೆ ಸೀದಾ ಗೆರೆಗಳನ್ನ ಎಳೆಯುವುದಾದರೆ, ಪ್ರಪಂಚದ ನಕ್ಷೆ ಮೇಲ ಗೆರೆಗಳನ್ನ ಹಾಗೆ ಹಾಕುವುದಾದರೆ ಎಂತ ಆಶ್ಚರ್ಯ! 12 ಮಂದಿ ಶಿಷ್ಯರು ಒಬ್ಬೊಬ್ಬರು ಒಂದೊಂದು ಆ ಗೆರೆಗೆ ನೇರವಾಗಿ ಪ್ರಯಾಣ ಮಾಡಿದ್ದಾರೆ. ಆ ಪ್ರದೇಶದಲ್ಲಿ ಬರುವಂತ ದೇಶಗಳಲ್ಲಿ ಅವರು ಸಾಗಿದ್ದಾರೆ. ಅನೇಕ ದೇಶಗಳಿಗೆ ಅವರು ಹೋಗಿದ್ದಾರೆ. ಅವರಿಗೆ ಅಲ್ಲಿ ಎಲ್ಲವೂ ಹೊಸತ್ತು. ಹಾಗಾದ್ರೆ 12 ಮಂದಿ 12 ದಿಕ್ಕುಗಳಂತೆ ಅವರು ಹೋಗಿರುವಾಗ ಯೇಸು ಕ್ರಿಸ್ತನು ಅವರಷ್ಟು ಜನರ ಸಂಗಡ ಇದ್ದಾನೆ. ನಂತರದಲ್ಲಿ ಶಿಷ್ಯರ ಸಂಖ್ಯೆ ಹೆಚ್ಚಿ ಅವರೆಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಅವರು ಪ್ರಪಂಚದಾದ್ಯಂತ ಹೋಗುವಾಗ ಅವರೆಲ್ಲರ ಸಂಗಡ ಆತನಿದ್ದಾನೆ. ಇಂದಿಗೂ ಕ್ರಿಸ್ತನನ್ನು ನಂಬಿ ಜೀವಿಸುವ, ಆತನಿಗಾಗಿ ಸಾಕ್ಷಿಯಾಗಿ ನಿಂತಿರುವ ಪ್ರತಿಯೊಬ್ಬರೊಂದಿಗೆ ಆತನಿದ್ದಾನೆ. ಆತನ ವಾಗ್ದಾನ ಮಾಡಿದಂತೆ ನಂಬಿಗಸ್ತನಾಗಿ ಆತನಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಎಂಥ ಶ್ರೇಷ್ಠ ಸೌಭಾಗ್ಯ, ಎಂಥ ಶ್ರೇಷ್ಠ ಕೃಪೆ! ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ ಹೇಳಿದ ಆತನು ನಂಬಿಗಸ್ತನು. ಆತನು ನಿಮಗೆ ಕೊಟ್ಟ ಕೆಲಸದಲ್ಲಿ ನೀವು ನಿಮ್ಮನ್ನ ತೊಡಗಿಸಿಕೊಳ್ಳುವಾಗ ಆತ ನಿಮ್ಮನ್ನ ಒಬ್ಬಂಟಿಗರನ್ನಾಗಿ ಬಿಡ್ಲೇ ಇಲ್ಲ. ಆತನ ಈ ವಾಕ್ಯದ ಪ್ರಕಾರ ನಿಮ್ಮ ಸಂಗಡ ಇದ್ದಾನೆ. ಒಂದು ವೇಳೆ ನಾನು ಸೇವೆ ಮಾಡ್ತಿಲ್ಲ ಅಥವಾ ಈ ವಾಕ್ಯ ನನಗೆ ಸ್ವಂತ ಆಗ್ತದೆ ಎಂಬುದಾಗಿ ನೀವು ಬಯಸುವುದಾದ್ರೆ ಆತ ನಿಮ್ಮ ಸಂಗಡ ಇದ್ದಾನೆ. ಆತ ನಮ್ಮನ್ನ ತನ್ನ ವಾಗ್ದಾನಗಳಲ್ಲಿ ಹೇಳಿದ್ದಾನೆ. ಆತನು ನಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ಹೇಳಿದ್ದಾನೆ, ತೊರೆಯುವುದಿಲ್ಲ ಎಂಬುದಾಗಿ ಹೇಳಿದ್ದಾನೆ. ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ಹೇಳಿದ್ದಾನೆ. ನಾವು ಎಷ್ಟು ಕ್ರಿಮಿಪ್ರಾಯದವರು, ಎಷ್ಟು ಬಲಹೀನರು, ನಾವೆಷ್ಟು ನಿತ್ರಾಣರೆಂಬುದನ್ನು ಅರಿತ ದೇವರು ಆತ ನಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಆತ ನಮ್ಮ ವಿಷಯದಲ್ಲಿ ಮನಮರುಗುವ ದೇವರು. ಆತ ನಿನ್ನ ವಿಷಯದಲ್ಲಿ ಮನಮರುಗುವ ದೇವರು. ಒಂದು ಯುಗ ಆರಂಭವಾಗಿ ಯುಗ ಮುಗಿಯುವುದೊಳಗೆ ತಲೆಮಾರುಗಳು ಬರ್ತವೆ, ತಲೆಮಾರುಗಳು ಹೋಗ್ತವೆ, ಹೊಸ ಪೀಳಿಗೆ ಹುಟ್ಟುತ್ತದೆ. ಆದ್ರೆ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ಯುಗದ ಸಮಾಪ್ತಿಯವರೆಗೂ, ಆದರೆ ಎಲ್ಲಾ ತಲೆಮಾರಿಗೂ ನಾನು ನಿಮ್ಮ ಸಂಗಡ ಇದ್ದೇನೆ. ನಿಮ್ಮ ಕಾಲದಲ್ಲಿಯೂ, ನಿಮ್ಮ ಮಕ್ಕಳ ಕಾಲದಲ್ಲಿಯೂ, ಅವರ ಮಕ್ಕಳ ಕಾಲದಲ್ಲಿಯೂ, ಹೀಗೆ ಎಲ್ಲಾ ಕಾಲದಲ್ಲಿ ಆತನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ ಹೇಳಿದ್ದಾನೆ. ನಮ್ಮ ಸಂಗಡ ಇರುವುದಕ್ಕಾಗಿ ಆತನು ತನ್ನನ್ನೇ ನಿಮಗೆ ಕೊಟ್ಟಿದ್ದಾನೆ. ಸಂತೋಷ ಪಡೋಣ, ಧೈರ್ಯ ತೆಗೆದುಕೊಳ್ಳೋಣ, ಸಮಾಧಾನ ತೆಗೆದುಕೊಳ್ಳೋಣ. ಪರಿಸ್ಥಿತಿ ತೀರಾ ಕೆಟ್ಟು ಹೋಗಿ ನಾವು ತೀರಾ ಅಸಹಾಯಕರಾಗಿ ಕಂಡರೂ ನಾವು ಒಬ್ಬಂಟಿಗರಲ್ಲ. ನಮ್ಮ ದೇವರು ನಮ್ಮನ್ನ ಅಲಕ್ಷ್ಯ ಮಾಡಿ ಬಿಟ್ಟು ಬಿಡುವ ದೇವರಲ್ಲ. ತನ್ನನ್ನು ವಾಕ್ಯದ ಮೂಲಕ ಪ್ರಕಟಿಸಿಕೊಂಡ ದೇವರು, ತಾನು ನುಡಿದ ಮಾತುಗಳಿಗೆ ಆತನು ನಂಬಿಗಸ್ತನು. ಆತ ನಿಮ್ಮ ಸಂಗಡ ಇದ್ದಾನೆ. ದೇವರಿಗೆ ಸ್ತೋತ್ರ. ನಮ್ಮನ್ನು ಒಪ್ಪಿಸಿಕೊಡೋಣ, ದೇವರಿಗೆ ಸ್ತೋತ್ರ ಹೇಳೋಣ. ಕರ್ತನೇ, ನೀನು ನೇಮಿಸಿದ ಕೆಲಸಕ್ಕೆ ನಿಂತ ನಿನ್ನ ಜನರನ್ನ, ನಿನ್ನ ಶಿಷ್ಯರನ್ನ, ನಿನ್ನ ಅಪೊಸ್ತಲರನ್ನ ನೀನು ಆಧರಿಸಿ ಹೇಳಿದ ಮಾತು ನಮಗೆ ಎಷ್ಟೋ ಆದರಣೆಯಾಗಿದೆ ಸ್ವಾಮಿ. ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ನೀನು ಅವರ ಸಂಗಡ ಇದ್ದೇನೆ ಎಂಬುದಾಗಿ, ಇರುತ್ತೇನೆ ಎಂಬುದಾಗಿ ನೀನು ಕೊಟ್ಟ ಮಾತು ಅದೆಷ್ಟು ವಿಶೇಷವಾಗಿದೆ. ತಲೆಮಾರುಗಳು ದಾಟುತ್ತಾ ಬಂದರು ಕರ್ತನೆ, ನೀನು ಪ್ರತಿ ತಲೆಮಾರಿನ ನಿನ್ನ ಜನರೊಂದಿಗೆ ನೀನು ಇದ್ದೀಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ನೀ ನಮ್ಮ ಸಂಗಡ ಇರುವುದಕ್ಕಾಗಿ, ನಿನ್ನನೆಗೆ ನೀನು ಕೊಟ್ಟು ಬಿಟ್ಟಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ವಿಪರೀತ ಪರಿಸ್ಥಿತಿಗಳಲ್ಲಿ ನಾವು ಏಕಾಂಗಿ ಎಂಬುದಾಗಿ ಭಾವಿಸಿದ್ದು ನಾವು ಏಕಾಂಗಿ ಅಲ್ಲ ಕರ್ತನೆ, ಕಾರಣ ನೀನು ನಮ್ಮ ಸಂಗಡ ಇದೆ, ಅದಕ್ಕಾಗಿ ಸ್ತೋತ್ರ. ಎಷ್ಟೋ ಸಾರಿ ನಾನು ಒಬ್ಬಂಟಿಗೆ ಎಂಬುದಾಗಿ ಹೇಳಿ ದೇವರೇ, ನಿನ್ನ ಈ ವಾಗ್ದಾನವನ್ನು ನಾವು ಸುಳ್ಳು ಮಾಡಿರುವುದಕ್ಕಾಗಿ ನಮ್ಮನ್ನು ಕ್ಷಮಿಸಿರಿ. ಈ ನಿನ್ನ ವಾಗ್ದಾನವನ್ನು ನಂಬ್ತೇವೆ. ನೀನು ನಮ್ಮ ಸಂಗಡ ಇರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಾನು ನಿಮ್ಮನ್ನ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ಹೇಳಿದ ನಿನ್ನ ಈ ವಾಕ್ಯಕ್ಕಾಗಿ ಸ್ತೋತ್ರ. ಈ ಪ್ರಿಯರನ್ನ ಇದನ್ನ ನಡೆಸು ಸ್ವಾಮಿ. ನಿನ್ನ ಆಜ್ಞೆಗೆ ವಿಧೇಯರಾಗಿ ಕೆಲಸ ನಡೆಸುವಂತ ನಿನ್ನ ಪ್ರಿಯರನ್ನ ಕರ್ತನೆ, ವಾಕ್ಯದ ಪ್ರಕಾರ ಕನಿಕರಿಸಿ ನೀನು ಅವರ ಸಂಗಡ ಇದ್ದು ಅವರಿಗೆ ಬೇಕಾದದನ್ನ ಒದಗಿಸು ಕರ್ತನೆ. ಅವರನ್ನ ಬೆಂಬಲಿಸುವುದಕ್ಕಾಗಿ, ಅವರ ಅಗತ್ಯತೆಗಳನ್ನ ಪೂರೈಸುವುದಕ್ಕಾಗಿ, ಅವರನ್ನ ಜಯಶಾಲಿಗಳನ್ನಾಗಿ ಮಾಡುವುದಕ್ಕಾಗಿ, ಅವರ ಕೈ ಹಾಕಿದ ಕೆಲಸಗಳನ್ನ ಸಫಲ ಮಾಡುವುದಕ್ಕಾಗಿ, ಅವರಿಗೆ ಬೇಕಾದದನ್ನು ಒದಗಿಸುವುದಕ್ಕಾಗಿ ನೀನು ಅವರ ಸಂಗಡ ಇದೆಯಲ್ಲ ಕರ್ತನೆ. ಹಾಗಾದ್ರೆ ಈ ಪ್ರಿಯರನ್ನ ಹಾಗೆಯೇ ಮುನ್ನಡೆಸು ಕರ್ತನೆ. ಈ ವಾಕ್ಯವನ್ನು ಕೇಳಿ ನಿನ್ನ ಕೆಲಸವನ್ನು ಮಾಡುವ ಶಿಷ್ಯರಿಗೆ ಮಾತ್ರವೋ ನಮಗೆ ನಿನ್ನ ನೆರವಾಗುವುದಿಲ್ಲ ಎಂಬುದಾಗಿ ಯಾರಾದ್ರೂ ಭಾವಿಸಿದ್ದಾದರೆ ಕರ್ತನೆ, ನೀನು ಅವರ ಪಕ್ಕದಲ್ಲಿ ಬಂದು ಅವರಿಗೆ ನೆರವಾಗು, ಅವರಿಗೆ ಬೇಕಾದದನ್ನು ಒದಗಿಸು. ನಿನ್ನ ಮಾತುಗಳಿಂದ ಅವನ್ನ ಸಂತೈಸು, ನಿನ್ನ ಅದ್ಭುತಗಳಿಂದ ಅವನ್ನ ಸಂತೃಪ್ತಿಪಡಿಸು, ಸಂತೋಷಪಡಿಸು. ಅವರಿಗೆ ಸಂಭ್ರಮದ ಹೃದಯವನ್ನು ಅನುಗ್ರಹಿಸು. ನಿನ್ನ ಪ್ರಸನ್ನತೆಯಲ್ಲಿ ಅವರು ಸಂತೋಷ ಪಡಲಿ, ಆಶೀರ್ವದಿಸು. ನಿನಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.